श्रीशङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूगम् करोति वाचालम् पङ्गुम् लङ्घयते गिरिम् यत्कृपातमहम् वन्दे परमानन्दमाधवम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो ಜಯಮುದೀರಯೇತ್. ಈ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಹೋದ ಸಲ ಪ್ರಾರಂಭ ಆಗಿದೆ. 2ನೇ ಅಧ್ಯಾಯಕ್ಕೆ ಬಂದಿತ್ತು, 2ನೇ ಶ್ಲೋಕಕ್ಕೆ ಬಂದಿತ್ತು. ದ ಸೆಕೆಂಡ್ ಶ್ಲೋಕ ಆಫ್ ದಿ 11th ಚಾಪ್ಟರ್. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯಾ ತತ್ವಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮವಿಚಾವ್ಯಯಂ. ಸೊ ಪ್ಲೀಸ್ ಎಕ್ಸ್ಪ್ಲೈನ್ ಟು ಮೀ. ಎಷ್ಟು ಕೇಳಿದ್ರೂ ನನಗೆ ಸಾಧ್ಯವಾಗ್ತಾ ಇಲ್ಲ. ಆಲ್ ದಟ್ ಯು ಎಕ್ಸ್ಪ್ಲೈನ್ಡ್ ಸೋ ಫಾರ್ ಬೈ ವರ್ಡ್ಸ್, ಯುವರ್ ಯೋಗ ಸಾಮರ್ಥ್ಯ ಯು ಎಕ್ಸ್ಪ್ಲೈನ್ಡ್ ಬೈ ವರ್ಡ್ಸ್. ಸ್ಟಿಲ್ ಐ ಆಮ್ ನಾಟ್ ಅನೇಬಲ್, I am not fulfilled, I feel satisfied. Now I want to see, after listening, I want to see your divine sankalpa arising in the heart of Arjuna. That sankalpa is there in all of us. ಭಗವಂತನ ರೂಪವನ್ನು ನೋಡಬೇಕು, ಪ್ರತ್ಯಕ್ಷವಾಗಿ ನೋಡಬೇಕು ಅನ್ನೋ ಸಂಕಲ್ಪ ಎಲ್ಲ ಆಧ್ಯಾತ್ಮ ಜೀವಿಗಳಲ್ಲಿ ತಾನೇ ಇರತಕ್ಕಂಥ. ಸಾಮಾನ್ಯರಲ್ಲೂ ಸಹ ಭಗವಂತ ಎದುರಿಗೆ ಬಂದ್ರೆ ಅನ್ನೋ ಒಂದು ಆಸೆ ಇದೆ. ಬರೋಲ್ಲ ಅಂತ ಗೊತ್ತು ಅವರಿಗೆ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು. ಆದ್ರೆ ಭಗವದ್ ಭಕ್ತರಿಗೆ ಬೈ ಗಾಡ್ಸ್ ಗ್ರೇಸ್, ಗುರುಸ್ ಗ್ರೇಸ್, ಹೂ ಹ್ಯಾವ್ ಡನ್ ಸಾಧನಾ ಇನ್ ದ ಪ್ರೀವಿಯಸ್ ಬರ್ತ್, ಓನ್ಲಿ ದೇ ಡೆವಲಪ್ ದಿಸ್ ವಾಸನ or this sankalpa again by Guru's grace only, to see God, to feel the God, to experience the God, ultimately to merge in the God and to become one with the God. These points are always there in our mind all the time. So that is the point Arjuna is asking. How about now revealing your true nature, Lord? ನಿನ್ನ ದಿವ್ಯ ಮಂಗಳಕರವಾದಂತಹ ನಿನ್ನ ರೂಪವನ್ನು ನೋಡ್ಬೇಕು ಅಂತ ನನ್ನ ಮನಸ್ಸಾಗ್ತಾ ಇದೆ. ಇಲ್ಲ ಏನ್ ಮಾಡಬೇಕು, ಭಗವಂತನನ್ನೇ ಕೇಳ್ಬಿಡೋಣ ಅಂತ ಮನಸ್ಸಿಗೆ ಬರ್ತಾ ಇದೆ. ಅರ್ಜುನನಿಗೆ ಆ ಸಮಯದಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನದ ಸಮಯದಲ್ಲಿ ಅಥವಾ ಮುಂದೆ ನಡೆದ ಯುದ್ಧದ ಸಮಯದಲ್ಲಿ ಆಗಿರ್ಲಿಲ್ಲ ಭಗವಂತ ನಿಜವಾಗ್ಲೂ ಭಗವಂತ ಏನು ಅಂತ ಅದು ಅರ್ಥ ಆಗಿರ್ಲಿಲ್ಲ. ಬಾಯಿನಲ್ಲೇ ಅವನು ಹೇಳ್ತಾನೆ 2 ಕಡೆ, ನನ್ನನ್ನು ಮೋಹ ಹೊರಟೋಯ್ತು ಭಗವಂತ ಅಂತ. ಇಲ್ಲಿ ಬಂದಿದೆ, ನನ್ನ ಮೋಹವೇ ಹೊರಟೋಯ್ತು ಅಂತ. ಯಾವ ದೃಷ್ಟಿಯಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅಂದ್ರೆ, ಎದುರುಗಡೆ ಇರೋರು ನನ್ನ ಆಚಾರ್ಯರು, ಕುಲಗುರುಗಳು, ನನ್ನ ಸಂಬಂಧಿಕರು, ದಾಯಾದಿಗಳು, ನನ್ನ ಪಿತಾಮಹ ಭೀಷ್ಮ, ಇವ್ರನ್ನೆಲ್ಲ ನಾನು ಹೇಗೆ ಕೊಲ್ಲುವುದು ಅನ್ನೋ ಒಂದು ಮೋಹ ಇತ್ತಲ್ಲ, ಅಜ್ಞಾನದಿಂದ ಉಂಟಾದ ನನ್ನವರು ಅನ್ನೋ ಮೋಹ, ಆ ಮೋಹ ಹೋಯಿತು ಅವನಿಗೆ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೆ. ನನ್ನ ಮೋಹ ಹೋಯಿತು ಅಂತಂದ್ರೆ ಆತ ಜ್ಞಾನಿ ಆಗಿಲ್ಲ ಇನ್ನು. ಟು ದಟ್ ಎಕ್ಸ್ಟೆಂಟ್ ನೌ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಟ್ ಹಿ ಹ್ಯಾಸ್ ಲಾಸ್ಟ್ ದಿ ಅಟ್ಯಾಚ್ಮೆಂಟ್ ಟು ಆಸ್ ಫಾರ್ ದ ಅಪೋನೆಂಟ್ಸ್ ಆರ್ ಕನ್ಸರ್ನ್. ಹಿಸ್ ಮೈಂಡ್ ಈಸ್ ಹಾಫ್ ರೆಡಿ. He wants to see Lord in His divine glory. ಭಗವದ್ಗೀತೆ ಪ್ರಾರಂಭದ ಸಮಯದಲ್ಲಿ ಅಣುಗೀತೆಯ ಪ್ರಸ್ತಾಪ ಬಂದಿತ್ತು. ಯುದ್ಧ ಮುಗಿದು ಎಲ್ಲವೂ ಆದ ನಂತರ 1 ವರ್ಷ 1.5 ವರ್ಷ ಆದ ನಂತರ ಧರ್ಮರಾಯಣ ಪಟ್ಟಾಭಿಷೇಕ ಆದ ನಂತರ ಎಲ್ಲ ಮುಗಿದ ಮೇಲೆ ಕೃಷ್ಣ ವಾಪಸ್ ದ್ವಾರಕೆಗೆ ಮರಳೋ ಸಮಯದಲ್ಲಿ ಅರ್ಜುನ, ಮೂಲ ಭಾರತದಲ್ಲಿ ಬರುತ್ತೆ, ಭೀಷ್ಮ ಪರ್ವದಲ್ಲೇ ಬರುತ್ತೆ. ಅರ್ಜುನ ಒಂದು ಮಾತು ಕೇಳ್ತಾನೆ. ಯುದ್ಧದ ಸಮಯದಲ್ಲಿ ಸುಮಾರು 1 ವರ್ಷ 1.5 ವರ್ಷದ ಹಿಂದೆ ಮಹಾಭಾರತ ಯುದ್ಧದಲ್ಲಿ ನನಗೆ ನೀನು ಎಷ್ಟೊಂದು ಉಪದೇಶ ಕೊಟ್ಟಿದ್ಯಲ್ಲಪ್ಪ ಪರಮಾತ್ಮ, ಅರ್ಜುನ ಸಖ, ಅದೆಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತೆ. ಇದು ಮೂಲ ಮಹಾಭಾರತದಲ್ಲಿ ಇರ್ತಕ್ಕಂಥದ್ದು. ಮರ್ತು ಬಿಟ್ಟಿದ್ದೀನಿ, ಇನ್ನೊಮ್ಮೆ ಹೇಳು ಅಂತ ಅರ್ಜುನ ಅಲ್ಲಿ ಕೇಳ್ಕೊಳ್ತಾನೆ. ಇಫ್ ಯು ರೀಡ್ ಒರಿಜಿನಲ್ ಮೂಲ ಮಹಾಭಾರತ, ಇಟ್ ಈಸ್ ದೇರ್. ಆಫ್ಟರ್ ದ ವಾರ್ 1.5 years, Arjuna asks the Lord that I have forgotten the Upadesha, what you had given at the time of battle. No, once again repeat to me. And he goes on blasting him. ನಿನ್ನಂಥ ಮೂರ್ಖನ್ ನಾನು ನೋಡ್ಲೇ ಇಲ್ಲ, ಮಂದಮತಿನ ನೋಡ್ಲೇ ಇಲ್ಲ, ಏನಂತ ತಿಳ್ಕೊಂಡಿದೀಯಾ? ನಾನಾಗಿ ನಿನ್ನ ಮಿತ್ರನಾಗಿ ಅಲ್ಲಿ ಮಾತಾಡ್ಲಿಲ್ಲ, ನಿನ್ನ ಬಂಧುವಾಗಿ ನಾನು ಮಾತಾಡ್ಲಿಲ್ಲಪ್ಪ. ನೀನ್ ತಿಳ್ಕೊಂಡಿರ್ಬೋದು ಕೃಷ್ಣ, ಅವತ್ತು ನೀನ್ ಮಾತಾಡ್ದಿಲ್ಲ, ಈಗ ಇನ್ನೊಮ್ಮೆ ಹೇಳು ನನಗೆ, ನಾನು ಮರ್ತು ಬಿಟ್ಟಿದ್ದೀನಿ. ಅಷ್ಟು ಸುಲಭನಾ ಅದು? ನಾನು ಯಾವ ರೀತಿ ಮಾತನಾಡಿದೆ? At what level I spoke to you, Arjuna, do you remember? You don't know that. At the time of Bhagavad Gita Upadesha, Lord himself says in the Anugita beginning, at what level he was at in that Brahma Bhuya sthiti. He was Sakshat Brahma Swarupa, Paramatma Swarupa. In that
divine dimension. As a living God, he spoke the truth. That's what he mentions in Anugita in the beginning. And of course, again, he explains the whole thing of Bhagavad Gita in different shlokas in Anugita. Anugita is a repetition of Bhagavad Gita. ಅಣುಗೀತೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳಿದ್ದಾನೋ ಅದನ್ನೇ ಮತ್ತೆ ಕನಿಕರದಿಂದ ಆಯ್ತಪ್ಪ ಆವಾಗ ಹೇಳಿದ್ದು ಇವಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಹೇಳ್ಬೇಕಾಗತ್ತೆ ಅಂತ ಮತ್ತೆ ಹೇಳ್ತಾನೆ. ಅಣುಗೀತೆಗೆ ಯಾಕೆ ಭಾಷ್ಯ ಇಲ್ಲ? ವೈ ದೇರ್ ಆರ್ ನೋ ಕಾಮೆಂಟ್ರೀಸ್ ಬೈ ಆಲ್ ದ ತ್ರೀ ರೆವರೆಡ್ ಆಚಾರ್ಯಸ್? ನೀದರ್ ಆದಿಶಂಕರ ಹ್ಯಾಸ್ ಗಿವನ್ ಭಾಷ್ಯ ಇನ್ ಅಣುಗೀತ, ನಾರ್ ಆಚಾರ್ಯ ರಾಮಾನುಜ, ನಾರ್ ಆಚಾರ್ಯ ಮಧ್ವ. ದೇರ್ ಇಸ್ ನೋ ಸ್ಟ್ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. All have given their bhashyas, commentaries on Bhagavad Gita. Up till now, post-Shankara period in the last 1200 years, many Mahatmans, great sages, Santa Purushas, including our Gurudev, Mahajnanis, have given their explanation, commentary on Bhagavad Gita only. Anugita, almost nothing but Bhagavad Gita. The shlokas are different, wordings are different, but in the core meaning, Anugita absolutely is Bhagavad Gita only, because both are told by Lord himself. ಅಣುಗೀತೆಯನ್ನು ಭಗವಂತನಾದಂತಹ ಪರಮಾತ್ಮನಾದ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ಅಣುಗೀತೆಗೂ ಭಗವದ್ಗೀತೆಗೂ ಅರ್ಥ ವ್ಯತ್ಯಾಸ ಮೂಲದಲ್ಲಿ ಇಲ್ಲ. ಶ್ಲೋಕಗಳು ಬೇರೆ ಬೇರೆ ಬರುತ್ತೆ, ಪದಗಳು ಬೇರೆ ಬೇರೆ ಇದೆ. ಕೆಲವು ಭಾಗಗಳು ಅಣುಗೀತೆಯಲ್ಲಿ ವಿಸ್ತಾರವಾಗಿದೆ, ಕೆಲವು ಭಾಗಗಳು ಅಣುಗೀತೆಯಲ್ಲಿ ಸಂಕುಚಿತವಾಗಿದೆ. ಈಸ್ ಆಸ್ಕ್ಡ್ ಬೈ ಅರ್ಜುನ, I have forgotten Bhagavad Gita. Once again, you please tell me. Before he starts Anugita explanation, is how Bhagavad Gita was rendered, at what dimension anta. Anugita ಪ್ರಾರಂಭದಲ್ಲಿ ಭಗವಂತ ಏನ್ ಹೇಳ್ತಾನೆ, ಮೂಲ ಮಹಾಭಾರತದಲ್ಲಿ ಇರೋದು, ನ ಶಕ್ಯಂ ತನ್ಮಯ ಭೂಯಸ್ತತ ವಕ್ತುಮಶೇತತಃ, ನ ಶಕ್ಯಂ ತನ್ಮಯ ಭೂಯಸ್ತತ ವಕ್ತುಮಶೇತತಃ, ಪರಂ ಹಿ ಬ್ರಹ್ಮ ಕಥಿತಂ ಯೋಗಯುಕ್ತೇನ ತನ್ಮಯ, ಪರಂ ಹಿ ಬ್ರಹ್ಮ ಕಥಿತಂ ಯೋಗಯುಕ್ತೇನ ತನ್ಮಯ. ಯೋಗಾರೂಢ ಸ್ಥಿತಿನಲ್ಲಿ, ಆತ್ಮಾರಾಮ ಸ್ಥಿತಿಯಲ್ಲಿ ಆ ಬ್ರಹ್ಮಭೂಯನಾಗಿ, ಬ್ರಹ್ಮನಿಷ್ಠನಾಗಿ, ಬ್ರಹ್ಮಭೂಯಿಷ್ಠನಾಗಿ, ಬ್ರಹ್ಮ ಸ್ವರೂಪನೆಯಾಗಿ, ಪರಮಾತ್ಮ ಸ್ವರೂಪನೆಯಾಗಿ ನಾನು ತನ್ಮಯತೆಯಿಂದ ಹೇಳಿದ್ದನ್ನ ನೀನು ಅರ್ಥ ಮಾಡ್ಕೋ ಅಂತ. ಸೊ ದಿ ಇಂಪಾರ್ಟೆನ್ಸ್ ಆಫ್ ಭಗವದ್ಗೀತಾ ಈಸ್ ದಟ್ ಈಸ್ ರಿವೀಲ್ಡ್ ಇನ್ ಅಣುಗೀತಾ ಬೈ ಲಾರ್ಡ್ ಹಿಮ್ಸೆಲ್ಫ್. ಭಗವದ್ಗೀತೆ ಯಾಕೆ ಮುಖ್ಯ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅರ್ಥ ಬರದೇ ಇದ್ರೂ, ನಮಗೆ ಅರ್ಥವಾಗದೇ ಇದ್ರೂ ಸಹ ದಿನಕ್ಕೆ ಒಂದಿಷ್ಟು ಶ್ಲೋಕಗಳನ್ನ ಓದಲೇಬೇಕು ಅಂತ ಯಾಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು? ಎಲ್ಲಾ ಮಹಾತ್ಮರು ಹೇಳಿದ್ದಾರಲ್ಲ ಈ ಮಾತು. ಅದಕ್ಕೆ ಯಾಕೆ ಅಂದ್ರೆ ಇದು ಭಗವಂತನ ವಚನ. ಭಗವಂತ ಭಗವತ್ ಸ್ವರೂಪದಲ್ಲಿ, ಭಗವಂತ ಕೃಷ್ಣ ಪರಮಾತ್ಮ ಆ ಬ್ರಹ್ಮ ಸ್ವರೂಪದಲ್ಲಿ, ಪರಬ್ರಹ್ಮ ತತ್ವದಲ್ಲೇ ನೆಲೆ ನಿಂತು ಆ ಭೂಮಿಕೆಯಲ್ಲಿ ಯಾವುದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ನೇರವಾಗಿ ಉಪದೇಶದ ಮೂಲಕ ನಮಗೆ ತಿಳಿ ಹೇಳ್ತಾ ಇದ್ದಾನೆ. ದಟ್ ಈಸ್ ವೈ Bhagavad Gita has got worldwide recognition. Such a upadesha meant for not only meant for the whole mankind. So, with all that background now, Arjuna, we come to the third. Evam etad yathatta tumatmanam parameshwara drashtum ichchami te rupam aishwaram purushottama. Drashtum ichchami te rupam aishwaram purushottama. Evam etad yatha tumatmanam parameshwara. Lord is being addressed by Arjuna as a Parameshwara. Evametat yatha attha tvamatmanam Parameshwara. Evametat yadattha tvamatmanam Parameshwara. Drashtum ichchami te Rupamaishwaram Purushottama. Is everything happening in the Arjuna's mind. All Mahatmans have said. ಈಗೇನಾಗ್ತಾ ಇದೆ ಅಂದ್ರೆ ಅರ್ಜುನನ ಮನಸ್ಸಿಗೆ ಒಂದು ಖಾತ್ರಿ ಆಗ್ತಾ ಇದೆ. ಮೊದಲಿನ ಬಾಲ್ಯ ಹುಡುಗಾಟೆ ಸ್ವಭಾವ ಆಗಲಿ, ಪರಮಾತ್ಮ ಕೃಷ್ಣ ನನ್ನ ಬಂಧು, ನನ್ನ ತಂಗಿಯ ಗಂಡ, ನನ್ನ ಮಿತ್ರ, ನಾವು ಜೊತೆಯಲ್ಲೇ ಬೆಳೆದವರು, ಆಟ ಆಡಿದವರು ಅನ್ನೋ ಸಲಿಗೆ ಆಗ್ಲಿ ಇಲ್ಲಿ ಕಾಣ್ತಾ ಇಲ್ಲ. ಅರ್ಜುನ ಏನು ಈಗ ಕಾಣ್ತಾ ಇದೆ ಅಂದ್ರೆ ಈತ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ, ಭಗವಂತನೇ ಆಗಿದ್ದಾನೆ. ಆದ್ರಿಂದ ಅದನ್ನ ಸಂಬೋಧನೆ ಬದಲಾಗ್ತಾ ಇದೆ. ಈಗ ಕೃಷ್ಣನಿಗೆ ಕೇಶವ, ಅಚ್ಯುತ ಅಂತ ಮೊದಲು ಹೇಳಿದಂತ ಅರ್ಜುನ ಈಗೇನ್ ಹೇಳ್ತಾ ಇದ್ದಾನೆ, ಹೇ ಪರಮೇಶ್ವರ, ಹೇ ಪುರುಷೋತ್ತಮ, ಅತ್ಯಂತ ಭಕ್ತಿಯಿಂದ, ಭಗವದ್ ಭಕ್ತಿಯಿಂದ ಪೂರಿತನಾಗಿ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಅದು ಬಹಳ ಮುಖ್ಯವಾದ ಟರ್ನ್ ಓವರ್. ಹೌ ದಿ ಟ್ರಾನ್ಸ್ಫಾರ್ಮೇಶನ್ ಈಸ್ ಹ್ಯಾಪನಿಂಗ್ ಇನ್ ದಿ ಮೈಂಡ್ ಆಫ್ ಅರ್ಜುನ. He is becoming more devotional. He is understanding more and more about Lord himself, whom he thought that he is his closest friend.
Now he knows that he is something more than that. He thinks that he is blessed because God himself is in the human form, is helping him. So the change is there, transformation is there. In this shloka what he says, whatever so far precisely you have said about yourself, they are absolutely true. ನೀನು ಇದುವರೆಗೂ ಏನು ತಿಳಿಸ್ಕೊಟ್ಟಿದ್ದೀಯ ವಿಭೂತಿ ಯೋಗದಲ್ಲಿ ಅಥವಾ ಹಿಂದಿನ ಅಧ್ಯಾಯಗಳಲ್ಲಿ, ಕರ್ಮಯೋಗದ ಬಗ್ಗೆ, ಭಕ್ತಿ ಯೋಗದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ, ಅವು ಎಲ್ಲವೂ ನೀನು ತಿಳಿಸ್ಕೊಟ್ಟಿದ್ದು ಎಲ್ಲವೂ ಸರಿ ಇದೆ. All that you have explained as a upadesha, they are all correct as you yourself have explained it. There cannot be nothing wrong about that. So with that feeling, now I am getting another sankalpa in the mind. Drashtum ichhami te ರೂಪಮೈಶ್ವರಂ. ತೇ ರೂಪಮೈಶ್ವರಂ ದ್ರಷ್ಟುಂ ಇಚ್ಛಾಮಿ. ಈಗ ನನಗೇನು ಅನಿಸ್ತಾ ಇದೆ, ನನಗೇನು ಆಸೆ ಬರ್ತಾ ಇದೆ ಅಂದ್ರೆ, ಆ ನಿನ್ನ ರೂಪ ಐಶ್ವರ್ಯವನ್ನ ಕಣ್ಣಾರೆ ನೋಡಬೇಕು ಅಂತ ಆಸೆ ಬರ್ತಾ ಇದೆ. ನೌ ದ ಫೀಲಿಂಗ್ ಈಸ್, ದ ಸಂಕಲ್ಪ ಈಸ್, ದ ಆಸ್ಪಿರೇಷನ್ ಇನ್ ಮೈ ಸೈಡ್ ಈಸ್, ವಿತ್ ಆಲ್ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಯು ಹ್ಯಾವ್ ಸೆಡ್ ಟು ಬಿ, ನೌ ಐ ವಾಂಟ್ ಟು ಸಿ ಯುವರ್ ಬೆಸ್ಟ್ ಡಿವೈನ್ ಫಾರಮ್, ಯುವರ್ ಗ್ಲೋರಿಯಸ್ ಫಾರಮ್. Please show me your Rupamaishwaram. Normal verbatim definition as given in the comment. Rupamaishwaram andre, Lord should show his divine form. ಭಗವಂತ ತನ್ನ ನಿಜವಾದ ರೂಪವನ್ನು ತೋರಿಸಬೇಕು ಅಂತ ಅರ್ಜುನನ ಅಪೇಕ್ಷೆ. ನಿನ್ನ ರೂಪ ಐಶ್ವರ್ಯವನ್ನು ತೋರಿಸು ಅಂದ್ರೆ ನಿನ್ನ ನಿಜವಾದ ರೂಪವನ್ನು ತೋರಿಸು ಅಂತ ಆತನ ಅಪೇಕ್ಷೆ. ಆಚಾರ್ಯ ಶಂಕರ ಇನ್ ಹಿಸ್ ಕಾಮೆಂಟ್ರಿ ಆನ್ ದಿಸ್ ವರ್ಡ್ ರೂಪಮೈಶ್ವರಂ. ರೂಪಮೈಶ್ವರಂ, what Arjuna wants. The Rupamaishwaram of Lord means, what is that Rupamaishwaram? ಭಗವಂತ ನಿನ್ನ ಐಶ್ವರ್ಯಯುಕ್ತವಾದ ರೂಪವನ್ನು ತೋರಿಸು ಅಂತ ಕೇಳೋದ್ರ ಅರ್ಥ ಏನು? ರೂಪ ಐಶ್ವರ್ಯ ಅಂದ್ರೆ ಏನು ಅರ್ಥ ಅಂದ್ರೆ, ಆಚಾರ್ಯರು ಹೇಳ್ತಾರೆ, ರೂಪಮೈಶ್ವರ್ಯ ಅಂದರೆ ಅದು ಇವೆಲ್ಲವನ್ನೇ ಒಳಗೊಂಡಿದೆ. ಯಾವುದನ್ನ? ಜ್ಞಾನ, ಸರ್ವತೋಮುಖವಾದ, ಅವ್ಯಯವಾದ, ನಿರತಿಶಯವಾದ, ಸರ್ವಾವಸ್ಥೆಯಲ್ಲೂ ಬದಲಾವಣೆ ಹೊಂದದಂತಹ ರಹಸ್ಯ ಜ್ಞಾನ ಅಥವಾ ಜ್ಞಾನ, ದ ವಿಸ್ಡಮ್, ದ ರಿಯಲ್ ನಾಲೆಡ್ಜ್ ಅಥವಾ ಸತ್ಯ, ದ ಟ್ರೂತ್. ಅಲ್ಟಿಮೇಟ್ಲಿ ಇನ್ ವೇದಾಂತ ಜ್ಞಾನ means the absolute truth. Absolute truth means jnana. Both are synonyms at highest level. So Acharya Shankarar prakara ರೂಪ ಐಶ್ವರ್ಯ ಅಂದ್ರೆ ಜ್ಞಾನ. ಐಶ್ವರ್ಯ ಜೊತೆಗೆ ಐಶ್ವರ್ಯ ಅಂತಂದ್ರೆ ಬೋತ್ ಅಂಡ್ ಮೆಟಾಫಿಸಿಕಲ್. ಐಶ್ವರ್ಯ ಅಂತಂದ್ರೆ ಎಲ್ಲ ರೀತಿಯ ಸುಖ ಸಂಪತ್ತು, ಸಾಧನ, ಭೋಗವಸ್ತು ಮತ್ತು ಮಾನಸಿಕವಾಗಿರ್ತಕ್ಕಂತಹ ಸುಖ, ಮಾನಸಿಕ ಭೋಗವಸ್ತುಗಳು ಅಥವಾ ಮನಸ್ಸಿನ ನಿಜವಾದ ಶಾಂತಿ, ಮನಸ್ಸಿನ ನೆಮ್ಮದಿ, ಇವೆಲ್ಲವೂ ಐಶ್ವರ್ಯದಲ್ಲಿ ಬರುತ್ತೆ. ಸೊ ರೂಪಮೈಶ್ವರ್ಯ ಅಂತಂದ್ರೆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ತೇಜಸ್ಸು, ವೀರ್ಯ, ಆಲ್ ದೀಸ್ ರೂಪ ಐಶ್ವರ್ಯ ಅಕಾರ್ಡಿಂಗ್ ಟು ದಿ ವ್ಯಾಖ್ಯಾನ ಆಫ್ ಆದಿಶಂಕರ. ಇನ್ ದಿ ವೇ ಆಫ್ ಜ್ಞಾನಿ ಹೌ ದೇ ರೆಪ್ರೆಸೆಂಟ್. ಆಚಾರ್ಯ ರಾಮಾನುಜ ಫಾರ್ ರೂಪಮೈಶ್ವರ್ಯಂ he is slightly different. Acharya Ramanuja says Rupamaishwarya means he is the Srishta, he is the Karta, he is the Samharaka. Rupamaishwarya includes entire creative power, maintenance power of the universe and destruction power. ಈ ವಿಶ್ವದ ಬ್ರಹ್ಮಾಂಡಗಳ ಸೃಷ್ಟಿಯಾಗಲಿ, ಸ್ಥಿತಿಯಾಗಲಿ ಮತ್ತು ಅವುಗಳ ಸಂಹಾರ ಆಗಲಿ, ಅವೆಲ್ಲವನ್ನ ನಿಯಂತ್ರಿಸೋದು ಈ ರೂಪ. ರೂಪಮೈಶ್ವರ್ಯ ಅಂತಂದ್ರೆ ಇವೆಲ್ಲವೂ ಬರುತ್ತೆ. ಸೃಷ್ಟಿ, ಸ್ಥಿತಿ, ಸಂಹಾರಕಾರಕ ಮತ್ತೆ ಕಲ್ಯಾಣಕಾರಕ. ರೂಪಮೈಶ್ವರ್ಯ ಆಫ್ ಲಾರ್ಡ್ ಮೀನ್ಸ್ ಕಲ್ಯಾಣಕಾರಕ ಅಂದ್ರೆ ಸದ್ಗತಿಯನ್ನು ದಯಪಾಲಿಸ್ತಕ್ಕಂಥದ್ದು, ಸಾತ್ವಿಕ ವೃತ್ತಿಯನ್ನು ಹೆಚ್ಚು ಮಾಡತಕ್ಕಂಥದ್ದು, ಅಥವಾ ಕೊನೆಗೆ ಮೋಕ್ಷವನ್ನೇ ದಯಮಾಡಿಸ್ತಕ್ಕಂಥದ್ದು, ಕೊಡ್ತಕ್ಕಂಥ ಆ ಶಕ್ತಿ, ಅದು ರೂಪಮೈಶ್ವರ್ಯ. ಮತ್ತೊಂದು ಮಾತು ಹೇಳ್ತಾರೆ ಆಚಾರ್ಯ ರಾಮಾನುಜರು, ರೂಪಮೈಶ್ವರ್ಯ ಅಂತಂದ್ರೆ ನಾವು ಮನುಷ್ಯ ಲೋಕದಲ್ಲಿ ನಮ್ಮ ಬುದ್ಧಿಯಿಂದ, ನಮ್ಮ ಮನಸ್ಸಿನಿಂದ ಏನೆಲ್ಲ ಯೋಚನೆ ಮಾಡಬಹುದು, ಭಗವಂತ ಹೇಗಿದ್ದಾನೆ, ಹೀಗಿದ್ದಾನೆ, ಹಾಗಿದ್ದಾನೆ ಅಂತ ನಾವೇನೇನು ಕಲ್ಪನೆ ಮಾಡ್ಕೊಳ್ತೀವೋ ಆ ಎಲ್ಲಾ ಕಲ್ಪನೆಗಳಿಗೂ ಮೀರಿ ನಮಗೆ ಅರ್ಥವಾಗದಂತ ಅಸಾಧಾರಣವಾದ, ಗೊತ್ತಿಲ್ಲದೆ ಇರತಕ್ಕಂತಹ, ಅಗೋಚರವಾದ, ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಊಹಿಸಲು ಸಾಧ್ಯಕ್ಕೆ ಬರದೇ ಇರತಕ್ಕಂತಹ ವ್ಯಾಖ್ಯಾನಗಳು, ಸಣ್ಣ ಪುಟ್ಟ ಬದಲಾವಣೆ ಇದ್ರು ಅದರ ತಾತ್ಪರ್ಯ ಏನು ಅಂತಂದ್ರೆ, ಆ ಭಗವಂತನ ನಿಜವಾದ ದಿವ್ಯ ರೂಪ ನನ್ನ ಎದುರು ಕೃಷ್ಣ ಆಗಿ ನನ್ನ ಹಾಗೆ ಕಾಣ್ತಾ ಇದ್ದಾನೆ. ಆತನಿಗೂ 2 ಕೈ 2 ಕಾಲು, ತಲೆ ಇದೆ, ತಲೆ ಮೇಲೆ ನವಿಲ್ಗರಿ ಇದೆ,
ಇವಾಗ ಸಾರಥಿಯಾಗಿ ಕೂತ್ಕೊಂಡಿದ್ದಾನೆ, ಕೈನಲ್ಲಿ ಚಾಟಿ ಇದೆ, ಕುದುರೆ ಲಗಾಮ್ ಹಿಡ್ಕೊಂಡಿದ್ದಾನೆ. ಇದಿಷ್ಟೇನ ಆತನ ರೂಪ ಅಥವಾ ಇನ್ನು ಏನಾದರೂ ಇದೆಯಾ ಅಂತ ಅರ್ಜುನನ ಪ್ರಶ್ನೆ. ಇನ್ನು ನಿಜವಾದ ರೂಪ ಏನು ಅದು ಬೇಕಾಗಿದೆಯಲ್ಲ. ದ್ರಷ್ಟುಮಿಚ್ಛಾಮಿತೆ ರೂಪಮೈಶ್ವರಂ ಪುರುಷೋತ್ತಮ. ಒಂದು ಬಹಳ ಇಂಟ್ರೆಸ್ಟಿಂಗ್ ಕಾರಲೇಷನ್. ಅರ್ಜುನಸ್ ಕ್ವಶನ್ ಈಸ್, ಪ್ಲೀಸ್ ಶೋ ಮಿ ಯುವರ್ ರೂಪಮೈಶ್ವರಂ. ಐ ವಿಲ್ ಶೋ ಯು ಮೈ ಯೋಗಮೈಶ್ವರಂ. Please remember the two words. Arjuna is asking for Lord to show his Rupamaishwaram. Lord says, I will show you Yogamaishwaram. Are different. Rupamaishwara is different from Yogamaishwara. Technically, Lord says, I will grant you Yogamaishwaram. He could have used the same word, all right, I will grant you Rupamaishwaram. To continue. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ಆತ್ಮಾನಂ ಅವ್ಯಯಂ. ಮನ್ಯಸೇ ಯದಿ ತಚ್ಛಕ್ಯಂ 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 ಮನ್ಯಸೇ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ಏ ಪರಮಾತ್ಮ, ಒಂದು ವೇಳೆ ನನಗೆ ಆ ಯೋಗ್ಯತೆ ಇದೆ, ಅರ್ಜುನನಿಗೆ ಯೋಗ್ಯತೆ ಇದೆ ಅಂತ ನಿನ್ನ ಮನಸ್ಸಿಗೆ ಬಂದ್ರೆ, ಇಫ್ ಯು ಥಿಂಕ್ ದಟ್ ಐ ಆಮ್ ಅಪ್ ಟು ದ ಸ್ಟ್ಯಾಂಡರ್ಡ್, ಇಫ್ ಯು ಥಿಂಕ್ ದಟ್ ಐ ಆಮ್ ವರ್ತಿ ಆಫ್ ಇಟ್ ಅಂತ, ಇಫ್ ಯು, ದಟ್ ಮೀನ್ಸ್ ಯು ಓನ್ಲಿ ಡಿಸೈಡ್ ವೆದರ್ ಐ ಆಮ್ ವರ್ತಿ ಆರ್ ಕರೆಕ್ಟ್. ಇಫ್ ಯು ಥಿಂಕ್ ದಟ್ ಐ ಹ್ಯಾವ್ ದ ಎಬಿಲಿಟಿ, then please grant me my request. If you think I am worthy of my request, then grant me this request. Show me your divine power. That is the question. ಭಗವಂತನಿಗೆ ಅರ್ಜುನ ಬಹಳ ನಮ್ರತೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ನೋಡಪ್ಪ ಭಗವಂತ, ನನಗೆ ಗೊತ್ತಿಲ್ಲ ನನ್ನ ಯೋಗ್ಯತೆ ಏನಿದೆಯೋ, ನನ್ನ ಮನಸ್ಸಿನ ಆಸೆ ನಿನ್ನ ನೋಡ್ಬೇಕು, ನೀನು ಅಸಾಧಾರಣವಾದಂತಹ ಆ ದಿವ್ಯವಾದ ದೈವೀ ರೂಪ ನೋಡ್ಬೇಕು ಅಂತ ನನ್ನ ಮನಸ್ಸಿದೆ ಅಪ್ಪ. ನಮ್ಗೆಲ್ಲರಿಗೂ ಇದೆ, ಯಾರಿಗಿಲ್ಲ ಹೇಳಿ? ಆ ರೂಪ ತೋರಿಸ್ಬೇಕೋ ಬೇಡೋ ಅಂತ ನಿನಗೆ ಮಾತ್ರ ಗೊತ್ತಿದೆ. ಯಾಕಂದ್ರೆ ನನ್ನ ಯೋಗ್ಯತೆ ನನಗೆ ಗೊತ್ತಿಲ್ಲ, ನಾನು ಸಾಧಾರಣ ಮಾನವ. ವೆದರ್ ಐ ಆಮ್ ವರ್ದಿ ಆರ್ ನಾಟ್, ಐ ಡೋಂಟ್ ನೋ. You have to judge. The parameter is with you. You have that standard with you. And you know what is here. Because you are the Srishtikarta. You are the Karmadhyaksha. Only you can decide. Andre, sincere prayer to Lord. This is the method of prayer. What Arjuna is implementing here. Idu should be eye-opener for all of us. Anta. Arjuna ಕೇಳದ ರೀತಿನಲ್ಲೇ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಭಗವಂತ ಒಲಿತಾನೆ. ಭಗವಂತ ನಿನ್ನ ರೂಪವನ್ನು ತೋರಿಸು ಅಂತ ನಾನು ಕೇಳಬಹುದು. ಯಾವ ರೀತಿ ಕೇಳಬಹುದು? ನಿನ್ನ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ, ಭಕ್ತಿ ಇದೆ, ನಿಷ್ಠೆ ಇದೆ, ಎಲ್ಲವೂ ಇದೆ. ಆದ್ರೆ ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ಲ. ವೆದರ್ ಐ ಡಿಸರ್ವ್ ಆರ್ ನಾಟ್, ಐ ಡೋಂಟ್ ನೋ. ಓನ್ಲಿ ಯು ನೋ ಇಟ್. ಅಂಡ್ ಇಫ್ ಯು ಥಿಂಕ್ ದಟ್ ಐ ಡಿಸರ್ವ್ ಇಟ್ ಅಟ್ ಅಪ್ರೋಪ್ರಿಯೇಟ್ ಟೈಮ್, ಪ್ಲೀಸ್ ಶೋ ಮಿ ಯುವರ್ ಡಿವೈನ್ ಫಾರಮ್. ಸಿನ್ಸಿಯರ್ ಪ್ರೇಯರ್ ಆಲ್ವೇಸ್ ಹ್ಯಾಸ್ ಇಟ್ಸ್ ವ್ಯಾಲ್ಯೂ. ಲಾರ್ಡ್ ವಿಲ್ ನಮ್ಮ ಒಳ ಹೃದಯದ ಬಂದಂತ ಪ್ರಾರ್ಥನೆ ಇದೆಯಲ್ಲ, ಅನವರತ ಪ್ರಾರ್ಥನೆ ಇದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಎಲ್ಲ ಮಹಾತ್ಮರು ಈ ಮಾತು ಹೇಳಿದ್ದಾರೆ. Our Gurudev also has said the same thing. If you sincerely pray God, He will show Himself to you. The time will come when the least expected time He will show. Like a flash, He will appear in front of you. That is a point when you are least expecting that. ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಅನಿರೀಕ್ಷಿತವಾದ ಸಮಯದಲ್ಲಿ, ಯಾವ ಊಹೆ ಮಾಡದೇ ಇದ್ರೂ ಯಾವುದೋ ಸಮಯದಲ್ಲಿ ಭಗವತ್ ಕೃಪೆ ಆಗ್ಬಿಡುತ್ತೆ. ಆದ ಮೇಲೆ ಗೊತ್ತಾಗತ್ತೆ, ಓ ಇದು ಭಗವಂತನ ಕೃಪೆ ಅಂತ. ಅಲ್ಲಿವರೆಗೆ ಗೊತ್ತಾಗಲ್ಲ, ಗೊತ್ತಿರಲ್ಲ ನಮ್ಗೆ. ದಿಸ್ ಇಸ್ ಅವರ್ ಗುರುದೇವ್ ಸ್ಕೂಲ್. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಆತ್ಮಾನಂ ಅವ್ಯಯಂ ದರ್ಶಯ. ನೀನು ನಿನ್ನದೇ ಅವಿನಾಶಿಯಾಗಿರ್ತಕ್ಕಂತಹ, ಹುಟ್ಟು ಸಾವು ಇಲ್ಲದೆ ಇರತಕ್ಕಂತಹ ಆ ಅನೂಹ್ಯವಾದಂತಹ ಆ ಭಗವತ್ ರೂಪವನ್ನ ನನಗೆ ತೋರಿಸು ಪ್ರಭು, ಬೇಡ್ಕೊಳ್ತಾ ಇದ್ದೀನಿ. ದರ್ಶಯ. It is my sincere prayer. That's what Arjuna says. Now the Lord starts answering. In the next 3 shlokas, He gives you the basic idea as a Gurudev wrote, Bhashya for this. Now before showing the cosmic vision, the Virat Tattva Swarupa, Lord explains the basics of that, and He says, in the physical sense, in the materialistic sense, with your physical eye, you can see only what is eye is capable of. Beyond the limit of the eye cannot see the metaphysical. ಈ ನಮ್ಮ ಕಣ್ಣುಗಳಿಗೆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ವಿಶ್ವವನ್ನು ನೋಡೋ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಹೊರತು, ವಿಶ್ವದ ಆಚೆ, ಅತೀಂದ್ರಿಯದ ಆಚೆ ಇರತಕ್ಕಂಥದ್ದನ್ನು ನೋಡ್ತಕ್ಕಂಥ ಶಕ್ತಿ
ಈ ನಮ್ಮ ಕಣ್ಣುಗಳಿಗೆ ಕೊಟ್ಟಿಲ್ಲ. ಅದನ್ನ ಹೇಳ್ತಾನೆ ಭಗವಂತ. ಅದಕ್ಕೆ ನಿಮಗೆ ಜ್ಞಾನದ ಕಣ್ಣುಗಳೇ ಬೇಕು, ಜ್ಞಾನ ನೇತ್ರವೇ ಬೇಕಾಗತ್ತೆ. ಈ ಭೌತಿಕ ನೇತ್ರಗಳಿಂದ, ಭೌತಿಕ ಕಣ್ಣಿನಿಂದ ನೀವು ಜಗತ್ತನ್ನ ನೋಡಬಹುದು, ಪ್ರಪಂಚವನ್ನ ನೋಡಬಹುದು, ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲಾ ಮಹಾತ್ಮರು ಅವರವರ ಜೀವನ ಚರಿತ್ರೆಯಲ್ಲಿ ಈ ಮಾತು ಬಹಳ ಸ್ಪಷ್ಟವಾಗಿ ಬಂದಿದೆ. ಧ್ಯಾನದಲ್ಲಿ ಭಗವದ್ ದರ್ಶನ ಎಲ್ಲ ಮಹಾತ್ಮರಿಗೆ ಆಯಾ ಕಾಲಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಆಗಿದೆ. ಆ ಮಹಾತ್ಮ ಪದವಿ ಮುಟ್ಟಿದ ನಂತರ ಜೀವನ್ಮುಕ್ತರಾದಂತ ಇನ್ನೂ ಅನೇಕ ಮಹಾತ್ಮರಿಗೆ ಅವರು ಅದೇ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಎದುರಿಗೂ ಸಹ ನಿಮ್ಮ ಹಾಗೆ ಭಗವಂತನ ದರ್ಶನ ಆಗಿದೆ ಅಂತ ಭಗವದ್ ಭಕ್ತರಿಗೆ ಎಷ್ಟು ಉದಾಹರಣೆಗಳಿದೆ. ಅವರ ಕಣ್ಣುಗಳಿಗೂ ಆಗಿದೆ, ಆಗಿಲ್ಲ ಅಂತ ಇಲ್ಲ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ನಿನಗೆ ಇನ್ನೂ ಆ ಯೋಗ್ಯತೆ ಬಂದಿಲ್ಲ ನನ್ನ ನೋಡ್ಲಿಕ್ಕೆ, ಆದ್ರಿಂದ ನಿನಗೆ ದಿವ್ಯ ಚಕ್ಷುವನ್ನು ಕೊಡ್ತೇನೆ, ನಿನಗೆ ಜ್ಞಾನ ಚಕ್ಷುವನ್ನು ಕೊಡ್ತೇನೆ, ಈ ನಿನ್ನ ಕಣ್ಣಿಂದ ನೋಡ್ಲಿಕ್ಕೆ ನಿನಗೆ ಸಾಧ್ಯ ಇಲ್ಲಪ್ಪ ಅರ್ಜುನ ಅಂತ ಹೇಳ್ತಾನೆ. ಆದ್ರಿಂದ ಮುಂದೆ ಬರ್ತಕ್ಕಂಥ 2 ಶ್ಲೋಕದಲ್ಲಿ ಇದೇ ಭಾವ. ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿನಿ ಚ. ಇಂಟರ್ಪ್ರಿಟೇಷನ್ ಡಿಫರೆನ್ಸ್ ಹಿಯರ್, ಆಲ್ ಹ್ಯಾವ್ ಗಿವನ್ ದ ಸೇಮ್ ಇಂಟರ್ಪ್ರಿಟೇಷನ್. ಪಶ್ಯ ಮೇ ಪಾರ್ಥ ಶತಶಃ ಅಥ ಸಹಸ್ರಶಃ ರೂಪಾಣಿ, ನನ್ನ ನೂರಾರು ಸಾವಿರಾರು ಲಕ್ಷಾಂತರ ರೂಪಗಳನ್ನು ನೋಡಪ್ಪ ಅರ್ಜುನ. ಪಶ್ಯ ಅಂದ್ರೆ ಕಮಾನ್, ಗೋ ಅಂಡ್ ಹ್ಯಾವ್ ಇಟ್, ಗೋ ಅಬೌಟ್ ದಟ್. ನೌ ಐ ಆಮ್ ಗ್ರಾಂಟಿಂಗ್ ಯು, ಡೋಂಟ್ ವರಿ, ಯು ಸಿ ಅರ್ಜುನ, ಯು ಸಿ, ಯು ಬಿಹೋಲ್ಡ್ my divine form exhibited in hundreds and hundreds and thousands of ways which you can't even comprehend. ನಿನಗೆ ಅರ್ಥನೇ ಆಗೋದಿಲ್ಲ. ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಿನಿ ಚ. This ರೂಪ, this divine form, cosmic form is in different hues and colors, so vast and so wide, unimaginable, in different colors, in different shapes. ನಾನಾ ವರ್ಣಾನಿ ದಿವ್ಯಾನಿ ನಾನಾ ವಿಧಾನಿ ನಾನಾ ವರ್ಣಾಕೃತಿ. ರೀತಿಯಿಂದ ನನ್ನ ನೋಡಕ್ಕೆ ನೀನು ತಯಾರಾಗಪ್ಪ ಅಂತ ಹೇಳ್ತಾ ಇದ್ದೇನೆ ಭಗವಂತ. ವಸೋನ್ ರುದ್ರ ಪಶ್ಯಾನ್ ಆದಿತ್ಯಾನ್ ವಸೋನ್ ರುದ್ರಾನ್ ಅಶ್ವಿನೌ. ಕರೆಕ್ಟ್, ದೇರ್ ಇಸ್ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ದಟ್ ಪಶ್ಯಾನ್ ಆದಿತ್ಯಾನ್ ವಸೋನ್ ರುದ್ರಾನ್ ಅಶ್ವಿನೌ ಮರುತ್ಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಬಹೂನಿ ಅದೃಷ್ಟ ಪೂರ್ವಾಣಿ, ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಭಾರತ ಎಕ್ಸ್ಪೋದರ್, ಭಾರತ ಮೀನ್ಸ್ ಅರ್ಜುನ. ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಬಹೂನಿ ಅದೃಷ್ಟ ಪೂರ್ವಾಣಿ ಅಂದ್ರೆ ಇದುವರೆಗೂ ನೀನು ಕೇಳದೆ ಇರತಕ್ಕಂತಹ, ನೋಡದೆ ಇರತಕ್ಕಂತಹ, ಇವನ್ ಆಲೋಚನೆ ಮಾಡದೆ ಇರತಕ್ಕಂತಹ, ಊಹೆ ಮಾಡದೆ ಇರತಕ್ಕಂತಹ ಆ ವಿಧವಾದ ರೂಪಗಳನ್ನ, ಆಶ್ಚರ್ಯಕರವಾದ ರೂಪಗಳನ್ನ ಈಗ ನೀನ್ ನೋಡಯ್ಯ, ನಾನು ತೋರಿಸ್ತೀನಿ. ಪಶ್ಯ ಭಾರತ. ಲುಕ್ ಅರ್ಜುನ, ಗೋ ಅಂಡ್ ಸಿ. ನೌ ಐ ಆಮ್ ಗೋಯಿಂಗ್ ಟು ಶೋ ಯು ವಾಟ್ ಐ ಆಮ್ ಶೋಯಿಂಗ್ ಯು. ಮೈ ಎಕ್ವಿಸಿಟ್ ಫಾರಮ್ಸ್, ಮೈ ಡಿವೈನ್ ಫಾರಮ್ಸ್ ಇನ್ ಡಿಫರೆಂಟ್ ವೇಸ್ ವಿಚ್ ಯು ಕಾಂಟ್ ಇಮ್ಯಾಜಿನ್. ಅದೃಷ್ಟ ಪೂರ್ವಾಣಿ ಅಂದ್ರೆ ನಿನಗೆ ಊಹೆಗೂ ಬರದೇ ಇರತಕ್ಕಂತಹ, ಅನ್ಸೀನ್, ಅನ್ಬಿಲೀವಬಲ್, ಅನ್ಇಮ್ಯಾಜಿನಬಲ್, ಯು ಕಾಂಟ್ ಇವನ್ ಥಿಂಕ್. That I am going to show you now. Pashyad Adityan Vasoon Rudran Ashwinau Marut. Pashya Adityan Rudran. Again, these things earlier he had said. ವಿಭೂತಿ ಯೋಗದಲ್ಲಿ ಎಲ್ಲ ಬಂದು ಹೋಗಿದೆ. ನೋಡಪ್ಪ, ಈ 12 ಆದಿತ್ಯರು ಅಂತ ಏನಿದ್ದಾರೆ, 12 ವಿಧವಾದ ಸೂರ್ಯರು ಅಂತ ಏನಿದ್ದಾರೆ, ಅಷ್ಟವಸುಗಳು 8 ವಸುಗಳು ಅಂತ ಏನಿದ್ದಾರೆ, ಸೃಷ್ಟಿ ಪೂರ್ವದಿಂದ ಇರತಕ್ಕಂಥವರು, ಸೃಷ್ಟಿ ಕೊನೆಯವರೆಗೂ ಇರತಕ್ಕಂಥವ್ರು ಕಲ್ಪದಲ್ಲಿ, ಆ ಲೆಕ್ಕದಲ್ಲಿ ಅಮರ ಅಂತ ಹೆಸರು. ನಿಜವಾದ ಅರ್ಥದಲ್ಲಿ ಅಮರ ಅಲ್ಲ. ಒಂದು ಕಲ್ಪದ ಪ್ರಾರಂಭದಿಂದ ಕೊನೆಯವರೆಗೆ, ಕೊನೆಯಲ್ಲಿ ಬ್ರಹ್ಮನ ಹಗಲು ಮುಗಿದ ಮೇಲೆ ಸಂಹಾರ ಕ್ರಿಯೆ ಅಲ್ಲ, ಆತ್ಯಂತಿಕ ಪ್ರಳಯ, ಆವಾಗ ಎಲ್ಲವೂ ಹೊರಟೋಗುತ್ತೆ. ಅಲ್ಲಿವರೆಗೆ ಉಳಿತಾರೆ ಬ್ರಹ್ಮಾದಿ ದೇವತೆಗಳು, ಎಲ್ಲ ಮಹರ್ಷಿಗಳು, ಋಷಿಪುಂಗವರು, ಸಿದ್ಧರು. ಮಹಾಲೋಕದಲ್ಲಿ, ಸಿದ್ಧಲೋಕದಲ್ಲಿ, ಜನಲೋಕದಲ್ಲಿ ಉಳಿದು ಬಿಡ್ತಾರೆ. ಪಿತೃದೇವತೆಗಳು, ಅಜಾನನ ಪಿತೃದೇವತೆಗಳು ಎಲ್ಲ ಉಳಿದು ಬಿಡ್ತಾರೆ. ಹಾಗೆ ವಸುಗಳು ಉಳಿದು ಬಿಡ್ತಾರೆ, ಆದಿತ್ಯರು ಉಳಿತಾರೆ. ಒಂದು ಅರ್ಥದಲ್ಲಿ ಸೂರ್ಯ. ವೇದಾಂತದ ಪ್ರಕಾರ ಇಲ್ಲಿ 12 ಆದಿತ್ಯ ಅಂತ ಬರುತ್ತೆ. ಆಲ್ ಆರ್ ಸಿಂಬಾಲಿಕ್ ಮೀನಿಂಗ್ಸ್. 12 ಡಿಫರೆಂಟ್ ಫಾರ್ಮ್ಸ್ ಆಫ್ ಸನ್. ಅಂದ್ರೆ ಸನ್ ಅಂದ್ರೆ ದಿ ಪವರ್ ಆಫ್ ಸನ್. ವಸು 8 ಡಿಫರೆಂಟ್ ವಸುಸ್ ವಿತ್ ದೇರ್ ಓನ್ ಡಿಫರೆಂಟ್ ವರ್ಕ್ allotments, division of work. 11 Rudras,
11 ಫಾರಮ್ಸ್ ಆಫ್ ಡಿಸ್ಟ್ರಕ್ಷನ್ ಡ್ಯೂರಿಂಗ್ ಸಂಹಾರ ಕ್ರಿಯೆ. 11 ಜನ ರುದ್ರರು ಅಂತಂದ್ರೆ ಪರಮಾತ್ಮನ 11 ಆ ದೈವಿ ಶಕ್ತಿಗಳು ರುದ್ರ ರೂಪದಲ್ಲಿ ಜಗತ್ತನ್ನು ಸಂಹಾರ ಮಾಡುತ್ತೆ. ಅದರಿಂದ 11 ರುದ್ರರು ಅಂತ ಅಷ್ಟೇ ಸಾಂಕೇತಿಕವಾಗಿ ವೇದಾಂತದಲ್ಲಿ ಶಬ್ದ ಬರುತ್ತೆ. 12 ಆದಿತ್ಯರು, 8 ವಸುಗಳು, 11 ರುದ್ರರು, 2 ಅಶ್ವಿನಿ ದೇವತೆಗಳು. ದ ಟ್ವಿನ್ಸ್, ಅಶ್ವಿನಿ ದೇವತಾಸ್ ಆರ್ ಟ್ವಿನ್ಸ್ ಬ್ರದರ್ಸ್. ದೇ ಆರ್ ಸಪೋಸ್ ಟು ಲುಕ್ ಆಫ್ಟರ್ ದಿ ಹೆಲ್ತ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಭಗವಂತ ಅದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಈ ಪ್ರಪಂಚ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಈ ಎಲ್ಲ ದೇವಾನು ದೇವತೆಗಳು ಇವೆಲ್ಲವೂ ನಾನೇ ಆಗಿದ್ದೇನೆ, ನನ್ನಲ್ಲೇ ನೀನು ಕಾಣು. ಹಾಗೆ ಜಗತ್ತನ್ನೇ ನನ್ನಲ್ಲಿ ನೋಡ್ತೀಯ, ಈ ವಿಶ್ವವನ್ನೇ ನನ್ನಲ್ಲಿ ನೋಡ್ತೀಯ, ಬ್ರಹ್ಮಾಂಡವನ್ನೇ ನನ್ನಲ್ಲಿ ನೋಡ್ತೀಯ ಅಂತ ಮುಂದೆ ಹೇಳ್ತಾನೆ ಭಗವಂತ. ಪಶ್ಯಾದಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತ್ಸತ ಮರುತ್ ತಥಾ. ಮತ್ತು ಮರುತ್ತುಗಳು. Marut, as our Gurudev had explained long back, Marut refers to the wind god. Symbolically, ವಾಯು ದೇವತೆ ಮರುತ್ ಅಂದ್ರೆ. ಇಲ್ಲಿ ಮರುತ್ತುಗಳು ಅಂತಂದ್ರೆ ವೇದಾಂತದ ಪ್ರಕಾರ ಅದು ದೊಡ್ಡ ಕಥೆನೇ ಇದೆ ಪುರಾಣದಲ್ಲಿ. ಅದರಲ್ಲಿರುವ ಸಂಕೇತ ಏನು? 49 ಅಂತ ಬರುತ್ತೆ. 7 into 7. ಮೊದಲು ಇದ್ದಂತಹ 7 ಮರುತ್ ಶಕ್ತಿಗಳು, ಒಂದೊಂದು ಮರುತ್ ಶಕ್ತಿಯು ಮತ್ತೆ 7 ಭಾಗವಾಗಿ ವಿಭಜನೆಗೊಂಡು 7 into 7 49. 7 into 7. Earlier only 7. Each aspect divided itself into 7 again. So 7 into 7, 49. So there are 49 aspects of wind god. ಅಂದ್ರೆ ವಾಯು ಶಕ್ತಿ 49 ವಿಧದಲ್ಲಿದೆ. ಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥ ವಾಯು ಶಕ್ತಿ 49 ವಿಧದಲ್ಲಿದೆ. That is the air which includes 49 aspects ಅಂತ ಅರ್ಥ ನಾವು ತಿಳ್ಕೊಳ್ಬೇಕು ಸೈಂಟಿಫಿಕಲಿ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ. ಯಚ್ಚ ಅನ್ಯದ್ ದ್ರಷ್ಟುಮಿಚ್ಛತಿ, ಅದನ್ನು ಪಶ್ಯ. ನೋಡಪ್ಪ, ಗುಡಾಕೇಶ ಅರ್ಜುನ ಈಸ್ ರೆಫರಿಂಗ್ ಟು ಅರ್ಜುನ ಇಸ್ ಗುಡಾಕೇಶ ಹಿಯರ್. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾತ್ ಆದ್ಯ ಸಚರಾಚರಂ. ಈ ನನ್ನ ವಿರಾಟ್ ಸ್ವರೂಪದಲ್ಲಿ, ನನ್ನ ಈ ವಿರಾಟ್ ದೇಹದಲ್ಲಿ ನೀನ್ ಏನ್ ನೋಡ್ಬೇಕು ಅಂತಂದ್ರೆ, ಚರಾಚರ ಜಗತ್ತು, ವಿಶ್ವ, ಬ್ರಹ್ಮಾಂಡವು ಎಲ್ಲವೂ ಸೇರತಕ್ಕಂತಹ ಈ ಸೃಷ್ಟಿಯನ್ನೇ ನೀನ್ ನೋಡ್ಬಿಡು. ಚರಾಚರಂ ಪಶ್ಯ, ಎಲ್ಲವನ್ನೂ ನೀನ್ ನೋಡ್ಬಿಡು ಅಂತ. ಪಶ್ಚಾತ್ ಆದ್ಯ ಸಚರಾಚರಂ, ಪಶ್ಚಾತ್ ಅದ್ಯ ಚರಾಚರಂ, ಅದ್ಯಂ ಚರಾಚರಂ. ಈಗ ಈ ಕ್ಷಣದಲ್ಲಿ ನೋಡು, ತೋರಿಸ್ತಾ ಇದ್ದೇನೆ ನಿನಗೆ, ತೋರಿಸ್ತೇನೆ ಅಂತ ಅರ್ಥ ಆಗತ್ತಲ್ಲ. ಮಮ ದೇಹೇ, ಎಲ್ಲಿ ಅಂದ್ರೆ ನನ್ನ ದೇಹದಲ್ಲಿ. ಮಮ ದೇಹೇ ಗುಡಾಕೇಶ ಯಚ್ಚಾನ್ ಅನ್ಯದ್ ದ್ರಷ್ಟುಮಿಚ್ಛತಿ. ಯಚ್ಚ ಅನ್ಯದ್ ದ್ರಷ್ಟುಮಿಚ್ಛತಿ, ಅದನ್ನು ಸಹ ನೋಡು. ಇನ್ನೇನು ನೋಡ್ಬೇಕು ಅಂತಿದೀವಿ ಅದನ್ನೆಲ್ಲ ನೋಡ್ಬಿಡಪ್ಪ ನೀನು. ಅರ್ಜುನ, ಇನ್ ದಿಸ್ ಬಾಡಿ ಆಫ್ ಮೈಂಡ್, ವಿರಾಟ್ ಸ್ವರೂಪ, see the whole universe, movable and immovable. Whatever you can think of, whatever you can imagine, everything you can see here. Natu mam shakyase drashtum anenaiva swachakshusha divyam dadami te chakshuhu pashyame yogamaishwaram. Now that word has come here. Natu mam shakyase drashtum anenaiva swachakshusha. Anena eva swachakshusha mam natu ದೃಷ್ಟುಂ ಶಕ್ಯಸೆ. ಇನ್ನ ಈ ನೇತ್ರಗಳಿಂದ, ಈ ಭೌತಿಕ ಕಣ್ಣುಗಳಿಂದ ನೀನು ನನ್ನನ್ನು ನೋಡಲಾರೆ, ನೀನು ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯು ಕೆನಾಟ್ ಸಿ ಥ್ರೂ ಯುವರ್ ಫಿಸಿಕಲ್ ಐಸ್ ಮೈ ಕಾಸ್ಮಿಕ್ ಫಾರಂ, ಡಿವೈನ್ ಫಾರಂ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಸ್ವಚಕ್ಷುಷ ಇದು ಫಿಸಿಕಲ್ ಐಸ್. ನಿನ್ನ ಭೌತಿಕ ಕಣ್ಣುಗಳು ಸ್ವಚಕ್ಷು, ಭೌತಿಕ ಕಣ್ಣು ಯಾವುದು? ಮಾಂ ದೃಷ್ಟುಂ ನ ಶಕ್ಯಸೆ, ನನ್ನನ್ನು ನೋಡಲು ಸಾಧ್ಯ ಇಲ್ಲ. ದಿವ್ಯಂ, ಆದ್ದರಿಂದ ದಿವ್ಯಂ ದದಾಮಿ ತೇ ಚಕ್ಷುಹು, ದಿವ್ಯ ಚಕ್ಷುಹು ದದಾಮಿ. ಆಂತರ್ಯದಲ್ಲಿ ಜ್ಞಾನ ನೇತ್ರಗಳನ್ನ, ದಿವ್ಯ ನೇತ್ರಗಳನ್ನ ಕೊಡ್ತಾ ಇದ್ದೇನೆ. ಆ ದಿವ್ಯ ನೇತ್ರಗಳಿಂದ ನಿನ್ನ ಆಂತರ್ಯದಲ್ಲಿ ನೋಡು, ನನ್ನ ಈ ವಿರಾಟ್ ರೂಪವನ್ನು ನೋಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. Pashyame Yogamishwaram. Earlier I had told you one small Rupamishwaram says, now I am granting you see my
Yogameshwaram, two words appear to be different. And yoga, Lord could have said, Divyam dadamite chakshuhu pashyame rupameshwaram. Arjuna wanted rupameshwaram. Lord would have used the same word. You want to see my cosmic param? I will show you my cosmic param. ನೀನು ನನ್ನ ರೂಪವನ್ನು ನೋಡ್ಬೇಕು ಅಂತಿದೆಯಲ್ಲಪ್ಪ, ದಿವ್ಯ ರೂಪವನ್ನ ನಾನು ನಿನ್ ದಿವ್ಯ ರೂಪ ತೋರಿಸ್ತೇನೆ. ನಾವು ಕನ್ನಡದಲ್ಲಿ ಹೇಳ್ತೀವಿ, ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯ ಮೇ ಯೋಗಮೈಶ್ವರಂ, ಮೇ ಯೋಗಮೈಶ್ವರಂ ಪಶ್ಯ. ನೀನು ಕೇಳಿದ್ದು ರೂಪಮೈಶ್ವರ, ನಾನು ನಿನಗೆ ತೋರಿಸ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ. ಏನು? ಯೋಗಮೈಶ್ವರ. ನನ್ನ ವಿರಾಟ್ ತತ್ವ, ಈ ವಿರಾಟ್ ರೂಪ, ಈ ದೈವಿ ಸ್ವರೂಪ, ಈ ದೈವಿ ರೂಪ ಯಾವ ರೀತಿ ಇದೆ? ಯಾವ ರೀತಿ ಇದೆ? ಅರ್ಜುನನ ಮನಸ್ಸಲ್ಲಿದ್ದ ರೀತಿ ಅಲ್ಲ ಅಂತ ಅರ್ಥ ಇದೆ. ಅರ್ಜುನ ಯಾವ ಭಾವದಿಂದ ಕೇಳದ ಅಂದ್ರೆ, ಪರಮಾತ್ಮನನ್ನ ಮನುಷ್ಯ ರೂಪದಲ್ಲಿ ನೋಡ್ತಾ ಇದ್ದಾನೆ ಎದುರಿಗೆ. ಕೃಷ್ಣ ತನ್ನ ಸಖ, ಬಂಧು, ಗೆಳೆಯ, ಮಿತ್ರ, ಸಾರಥಿ. ಆತನ ಮನಸ್ಸು ಅಲ್ಲೇ ಇದೆ. ಯಾವ ಕಣ್ಣುಗಳಿಂದ ಆತ ಪರಮಾತ್ಮನ ದಿವ್ಯವಾದಂತಹ ಮಾನುಷಿ ರೂಪವನ್ನು ನೋಡ್ತಾ ಇದ್ದಾನೋ, ಅದೇ ತರದಲ್ಲಿ ಆತನ ಕಲ್ಪನೆ ಒಂದು ಚಿತ್ರ ಇದೆ. ಭಗವಂತನ ರೂಪ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ, ದಿವ್ಯವಾಗಿರುತ್ತೆ. ಅದರ ಮೇಲೆ ಆತನ ಯೋಚನೆ ಹೋಗ್ತಾ ಇಲ್ಲ. ನಿಜವಾದ ಭಗವಂತನ ರೂಪ ಏನು ಅಂತ ಅರ್ಥ ಆಗಕ್ಕೆ ಯೋಚನೆ ಹೋಗ್ತಾ ಇಲ್ಲ. ಮೈಂಡ್ ಇಸ್ ಲಿಮಿಟೆಡ್, ಇಂಟೆಲೆಕ್ಟ್ ಇಸ್ ಲಿಮಿಟೆಡ್. ದಿ ಮೈಂಡ್, ಇಂಟೆಲೆಕ್ಟ್, ಯು ಅಂಡ್ ಮೀ, ವಿ ಕೆನಾಟ್ ಥಿಂಕ್ ದಿ ಕಾಸ್ಮಿಕ್ ವಿಷನ್. ಕಾಸ್ಮಿಕ್ ವಿಷನ್ ಆಫ್ ಲಾರ್ಡ್ ಇಸ್ ಲಾರ್ಡ್ ಹಿಮ್ಸೆಲ್ಫ್. ಭಗವಂತನ ದಿವ್ಯ ರೂಪ ಅಂದ್ರೆ ಅದು ಭಗವಂತನೇ. ಈ ಮನಸ್ಸಿಗೆ ಆಗಲ್ಲ. ನಾವು ಏನೋ ಒಂದು ಕಲ್ಪನೆ ಇಟ್ಕೊಳ್ತೀವಿ. ನೋಡಪ್ಪ, ನಿನ್ನ ರೂಪ, ದಿವ್ಯ ರೂಪ ತೋರಿಸೋದ್ರೆ ನಮ್ಮ ಕಲ್ಪನೆ ಏನೋ ಒಂದು ಲಿಮಿಟೆಡ್. ಅರ್ಜುನ ಹ್ಯಾಡ್ ಎ ಲಿಮಿಟೆಡ್ ವಿಷನ್, limited imagination. With that he used the word Rupameshwara. But Lord is going beyond that. Not this limited vision what you asked. I am showing you the entire gamut of the whole cosmic vision, which you can't, ನಿನಗೆ ಅರ್ಥ ಆಗದೆ ಇರತಕ್ಕಂತಹ, ನಿನಗೆ ಯೋಚನೆ ಮಾಡ್ಲಿಕ್ಕೂ ಆಗದೆ ಇರತಕ್ಕಂತಹ ಭವ್ಯವಾದ ದಿವ್ಯವಾದ ಈ ರೂಪ ಇದೆಯಲ್ಲ, ಇದು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮಹರ್ಷಿಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆತನ ಅಗಾಧವಾದ ಯೋಗ ಶಕ್ತಿ, ಯೋಗ ಸಾಮರ್ಥ್ಯ. ಆ ಬ್ರಹ್ಮ ಸಾಮರ್ಥ್ಯ ಇದೆಯಲ್ಲ, ಅದು ಸಾಧಾರಣ ರೂಪಕ್ಕಿಂತ ಇನ್ನೂ ಎತ್ತರಕ್ಕೆ ಹೋಗಿರ್ತಕ್ಕಂಥದ್ದು. ಆ ಸಾಮರ್ಥ್ಯ, ದಿ ಪೊಟೆನ್ಸಿ ಈಸ್ ಮಿಲಿಯನ್ ಟೈಮ್ಸ್ ಮೋರ್ ದೆನ್ ವಾಟ್ ಅರ್ಜುನ ಕಾಂಪ್ರಹೆಂಡೆಡ್. ದಟ್ ಇಸ್ ವೈ ಲಾರ್ಡ್ ಈಸ್ ಯೂಸಿಂಗ್ ವರ್ಡ್ ಯೋಗಮೈಶ್ವರಂ. ಐ ವಿಲ್ ಶೋ ಯು. ಯು ಆರ್ ಓನ್ಲಿ ಸ್ಟಕ್ ವಿತ್ ರೂಪಂ, ಬಟ್ ಐ ವಿಲ್ ಶೋ ಯು ಮೈ ಕೆಪಾಸಿಟಿ ಆಫ್ ಯೋಗ ಇಟ್ ಸೆಲ್ಫ್. Rupameshwaram, in simple words, as our Gurudev explained, Ishwaram refers to the blessed param, the divine param, as Arjuna thought could be some divine param. Blessed param is there, I want to see and prostrate. So that is Rupameshwaram he wanted. But Lord said, I will dadami pashyame yogameshwaram antandra artha eno. Our Gurudev mentions, and now I am showing you the whole power of my yoga itself, Yogameshwaram. The entire power of yoga I am showing. Ishwari Samarthya, the divine capacity of the yoga itself I am showing you. So, Ishwari Samarthya, Yoga Samarthya anta Bhagavanta ಹೇಳ್ತಾನೆ. ಈ ಯೋಗ ಸಾಮರ್ಥ್ಯದ ರೂಪವನ್ನು ನೀನು ನೋಡು ಅಂತ. ಆದ್ರೆ ಅರ್ಜುನ ಏನ್ ಕೇಳ್ದ, ಅದು ಇದೇನು ಗೊತ್ತಿಲ್ಲ ಅವನಿಗೆ. ನಿನ್ನ ರೂಪವನ್ನು ತೋರ್ಸಪ್ಪ ಅಂತ ಕೇಳ್ದ. ಅಷ್ಟೇ ವ್ಯತ್ಯಾಸ. ಇನ್ ಕೋರ್ ಮೀನಿಂಗ್ ಸೇಮ್, ಬಟ್ ದಿಸ್ ಇಸ್ ಸ್ಲೈಟ್ ಡಿಫರೆಂಟ್. ರೂಪಮೈಶ್ವರಂ is different than ಯೋಗಮೈಶ್ವರಂ at the mental level of the human being, beyond understanding. That is why what is beyond imagination, beyond comprehension, beyond understanding, beyond intelligence ಅಂದ್ರೆ ಯಾವುದು ಬುದ್ಧಿಗೆ ಮೀರಿದೆಯೋ, ಊಹೆಗೂ ಮೀರಿದೆಯೋ, ಅದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಭಗವಂತ ಮುಂದೆ ಹೇಳ್ತಾನೆ, ಇದು ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕರುಣೆಯಿಂದ ನಾನು ನಿನಗೆ ತೋರಿಸ್ತಾ ಇದ್ದೀನಿ. ಕರುಣೆಯಿಂದ, ಔಟ್ ಆಫ್ ಕಂಪ್ಯಾಷನ್ ಐ ಹ್ಯಾವ್ ಶೋನ್. ಈ ಅಧ್ಯಾಯದಲ್ಲಿ ಮತ್ತೊಂದು ಮಹತ್ವ ಇದೆ. ಅದು ನಾವು ಭಗವದ್ಗೀತೆ ಉಪೋದ್ಘಾತ ಶುರು ಆದಾಗ 3 ವರ್ಷದ ಹಿಂದೆ ಹೇಳಿದ ಮಾತು ಏನು ಅಂದ್ರೆ, ನಾವು ಮರೀದೇ ಇರ್ತಕ್ಕಂತ ಒಂದು ವಿಷಯ ಇದೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ, ಸಿ ದೇರ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ವಿ ಫರ್ಗೆಟ್ ಟು ಮೇಕ್ ಇನ್ ದಿ 11th chapter ವಿಶ್ವರೂಪ ದರ್ಶನ. ದೋಸ್ ಹೂ ಕೆನಾಟ್ ಇವನ್ ಸಿ ದಟ್ ಮೋಸ್ಟ್ ಸೇಕ್ರೆಡ್ ಸೀಕ್ರೆಟ್ ಡಿವೈನ್ ಫಾರಮ್ ಆಫ್ ಮೈನ್ ಅಂತ ಹೇಳ್ತೇನೆ ಭಗವಂತ. ಯಾರು ನೋಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಆ ನಿಜವಾದ ನನ್ನ ರೂಪವನ್ನು ನೀನು ತೋರಿಸ್ತಾ ಇದ್ದೇನೆ. ದ ಹೋಲ್ ಕಾಸ್ಮಿಕ್ ಫಾರಮ್ Arjuna is able to see because of divine eyes. The same cosmic form is also visualized by Sanjaya, who is narrating
the whole Mahabharata battle to Dhritarashtra. ಈ ವಿಶ್ವರೂಪ ದರ್ಶನ ಯಥಾವತ್ತಾಗಿ ಆ ಸಂಜೆಯ ಮಹಾತ್ಮನಿಗೂ ಕಾಣ್ತಾ ಇದೆ. ಆತ ಮೊದಲೇ ಧೃತರಾಷ್ಟ್ರನ ಜೊತೆಗೆ ವ್ಯಾಸ ಮಹರ್ಷಿಗಳು ಆತನಿಗೆ ದೃಷ್ಟಿ ಕೊಟ್ಬಿಟ್ರಲ್ಲ, ದಿವ್ಯ ದೃಷ್ಟಿ. ಆ ಕೃಪೆಯಿಂದ, ಬಿಕಾಸ್ ಆಫ್ ದಿ ಕಂಪ್ಯಾಷನ್ ಅಂಡ್ ದ ಬೂನ್ ಆಫ್ ವ್ಯಾಸ ಮಹರ್ಷಿ, ಸಂಜಯ ಗೆಟ್ಸ್ ದ ಡಿವೈನ್ ವಿಷನ್ ಅಂಡ್ ಸಂಜಯ್ is also observing that same divine vision that we always forget. Eva muktva tato rajan mahayogeshwaro harihi Sanjaya Uvacha. Now Sanjaya Uvacha means Sanjaya is continuing the narration of the Bhagavad Gita or the story of the battle of Mahabharata to Dhritarashtra. ಈಗ ಸಂಜಯ ಮತ್ತೆ ಹೇಳ್ತಾ ಇದ್ದಾನೆ ಯಾರಿಗೆ? ಧೃತರಾಷ್ಟ್ರನಿಗೆ. ನೋಡಿ, ಈ ರೀತಿ ಆಯಿತು. ಈಗ ತನ್ನ ಯೋಗ ಐಶ್ವರ್ಯವನ್ನ, ತನ್ನ ರೂಪವನ್ನ ತೋರಿಸ್ಲಿಕ್ಕೆ ಭಗವಂತ ಸಿದ್ಧನಾಗಿದ್ದಾನೆ ಅರ್ಜುನನಿಗೆ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ. ಏವ ಮುಕ್ತ್ವಾ ತತಃ ರಾಜನ್, ಹೇ ಧೃತರಾಷ್ಟ್ರ, ದ ಕಿಂಗ್ ಆಫ್ ಹಸ್ತಿನಾಪುರ, ದ ಎಂಪರರ್ ಆಫ್ ಹಸ್ತಿನಾಪುರ. Rajan means he is addressing to Dhritarashtra. Sanjaya is addressing. ಈ ರೀತಿ ಹೇಳಿಬಿಟ್ಟು ಯೋಗೇಶ್ವರನಾದ ಹರಿ, ಪರಮಾತ್ಮನಾದಂತಹ ಕೃಷ್ಣ, ಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಂ ರೂಪಮೈಶ್ವರಂ. ಪರಂ ರೂಪಮೈಶ್ವರಂ. ಪರಂ ರೂಪಮೈಶ್ವರಂ. The word used by Sanjaya means, since the param adjective is added and he has also been granted by divine vision, Param Rupamaishwaram refers to exactly what Lord means as a Yogamaishwaram. ಸಂಜಯ್ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ನೋಡಪ್ಪ ಮಹಾರಾಜ, ಈ ರೀತಿ ಹೇಳಿ ಕೃಷ್ಣ ಪರಮಾತ್ಮ ಏನ್ ಮಾಡ್ದ, ತನ್ನ ದಿವ್ಯವಾದಂತಹ ದೈವೀ ರೂಪವನ್ನ ಅರ್ಜುನನಿಗೆ, ಆ ವಿರಾಟ್ ರೂಪವನ್ನು ತೋರಿಸ್ಬಿಟ್ಟ ಅಂತ ಸಂಜಯ್ ಹೇಳ್ತಾ ಇದ್ದಾನೆ. ಯಾವ ರೀತಿ? ಸಂಜಯನ ಮಾತುಗಳಲ್ಲಿ ಮುಂದಿನ 4 ಶ್ಲೋಕ ಬರುತ್ತೆ. Now the Sanjaya is explaining in 4 subsequent shlokas that divine form in nutshell to Dhritarashtra. ಧೃತರಾಷ್ಟ್ರನು ಭಾಗ್ಯಶಾಲಿಯೇ, ಕಣ್ಣಿಲ್ದೇ ಇದ್ರು ಅಟ್ಲಿ ಕಿವಿ ಇದೆಯಲ್ಲ, ಶ್ರವಣ ಮಾಡ್ತಾ ಇದ್ದಾನಲ್ಲ ಭಗವಂತನ ರೂಪವನ್ನ, ಆತ ವರ್ಣನೆ ಮಾಡ್ತಾ ಇದ್ದಾನೆ ಸಂಜಯ. ಈ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ಅವನು ಭಾಗ್ಯಶಾಲಿ. ಟು ದಟ್ ಎಕ್ಸ್ಟೆಂಟ್ he is listening directly. A direct commentary is being given by Sanjaya to Dhritarashtra about the divine form, cosmic form of Lord. So Lord Sanjaya says in the next shlokas, Aneka vaktra nayanam anekadbhuta darshanam aneka divyabharanam divyanekodyatayudham. Aneka vaktra nayanam aneka adbhuta darshanam aneka divyabharanam divyan ekodyata ayudham. Divyan ekodyata ayudham. According to Sanjaya, he is explaining the glory of Lord, how the Virat Swarupa looks. The divine body of the Lord is covered by Aneka Vaktra Nayanam, Aneka Adbhuta Darshanam. Hundreds of faces are there. ಸರ್ವತೋಮುಖವಾಗಿ ಎಲ್ಲ ದಿಕ್ಕಿನಲ್ಲೂ ಆಗಿರ್ತಕ್ಕಂಥ ಅನೇಕ ಮುಖಗಳು. Not 1 or 2, hundreds of faces. The Lord has hundreds of faces looking into the whole gamut. Adbhuta Darshanam, ಅದು ನೋಡೋಕ್ಕೆ ನಮಗೆ ಆಗ್ತಾ ಇಲ್ಲ. That itself is a divine glory to behold, because we are not able to see that. Adbhuta Darshanam, Aneka Divyabharanam, endless jewelry is there on the body, adoring, right from the head, kirita, up to the torso, up to the ankle, the wrist, everything is. He says Divya Abharanam, Aneka Divya Abharanam, Divyanekodyata Ayudham, and the myriads of hands, myriads of weapons. Divya Malyambhararam, the divine garlands of various hues and cries of colors of fragrant flowers. ದೇಹದಲ್ಲಿ ಸಂಖ್ಯೆಗೆ ಬಾರದಷ್ಟು ಆ ರೀತಿ ಹೂವಿನ ಮಾಲೆಗಳು, ಆಭರಣಗಳು ಇಡೀ ದೇಹದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗಂಧದ ಲೇಪನ. Sandal paste is pasted on the body. So we have to remember, it is a Virat body of the Lord, cosmic body of the Lord. Sanjaya is trying to explain to Dhritarashtra. The whole body is covered by beautiful, fragrant sandal paste, malas, garlands, whatever, jewelry, everything is there.
ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. Simple words can be understood without much difficulty by the grace of Guru. Sarvatomukham, Vishwatomukham. He is observing everywhere. Everything is under his. ಇಡೀ ಸೃಷ್ಟಿಗೆ ಆತ ಕಣ್ಣಾಗಿ ಎಲ್ಲ ಕಡೆಯೂ ಆತ ನೋಡ್ತಾ ಇದ್ದಾನೆ, ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಸರ್ವ ಆಶ್ಚರ್ಯಮಯಂ ದೇವಂ ಅನಂತಂ, ಇನ್ಫೈನೈಟ್. ಸೊ ಯು ಕಾಂಟ್ ಇವನ್ ಇಮ್ಯಾಜಿನ್. ವರ್ಡ್ಸ್ ರಿಮೈನ್ ವರ್ಡ್ಸ್ ಓನ್ಲಿ ಫಾರ್ ಅಸ್. ಈ ಭಗವತ್ ತತ್ವ, ವಿರಾಟ್ ತತ್ವದ ನಿರೂಪಣೆ, ವಿಶ್ವರೂಪದ ನಿರೂಪಣೆ ಇದೆಯಲ್ಲ, ಇದರ ಶ್ಲೋಕಗಳು ಸಂಜಯನ ಮೂಲಕ ಏನ್ ಬರ್ತಾ ಇದೆ, ಮುಂದೆ ಭಗವಂತನಿಂದನೇ ಬರುತ್ತೆ, ಅರ್ಜುನನಿಂದ ಬರುತ್ತೆ. ಹೀಗೆ ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾನಲ್ಲ, ಇವು ಶಬ್ದಗಳನ್ನ ನಾವು ಕೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತು ಈ ಶಬ್ದಗಳ ನಿಜವಾದ ಅರ್ಥ ನಮಗೆ ಆಗಿಲ್ಲ. ಭಗವತ್ ತತ್ವ ಅಂದ್ರೆ ಏನು, ವಿರಾಟ್ ರೂಪ ಅಂದ್ರೆ ಏನು, ಭಗವಂತನ ರೂಪ ಅಂದ್ರೆ ಏನು, ಶಬ್ದಗಳು ಮಾತ್ರ ಕಿವಿಗೆ ಬೀಳ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ಮನಸ್ಸಿಗೆ, ಈ ಬುದ್ಧಿಗೆ ಇದು ನಿಲುಕದ ವಸ್ತು ಆದ್ದರಿಂದ, ಸಾಮಾನ್ಯ ದೃಷ್ಟಿಯಲ್ಲಿ ಮನಸ್ಸಿಗೆ ಅರ್ಥ ಆಗದೆ ಇರೋದ್ರಿಂದ ನಾವು ಎಷ್ಟೇ ಪ್ರಯತ್ನ ಪಟ್ಟು ಹೇಗಿರಬಹುದು, ಸಂಜಯ್ ಹೇಳ್ತಾ ಇದ್ದಾನೆ ಭಗವಂತನ ರೂಪ ಹೇಗಿರಬಹುದು, ಅರ್ಜುನನು ಹೇಳ್ತಾ ಇದ್ದಾನೆ, ಕೊನೆ ಕೃಷ್ಣನೇ ಹೇಳ್ತಾ ಇದ್ದಾನೆ, ನೋಡಪ್ಪ ಅರ್ಜುನ ನನ್ನ ರೂಪ ಅಂತ ಹೇಗಿರಬಹುದು. ಸಿನಿಮಾ ನೋಡಿದ್ರೆ ನಾವೇನೋ ಕಲ್ಪನೆ ಮಾಡ್ಕೊಳ್ತೀವಿ. ವಿ ಓನ್ಲಿ ಇಮ್ಯಾಜಿನ್ ಟು ಅವರ್ ಲಿಮಿಟೆಡ್ ಲೆವೆಲ್, ಆಸ್ ಶೋನ್ ಇನ್ ದ ಬುಕ್ಸ್. ದಿ ಪೇಂಟಿಂಗ್ಸ್ ಆಫ್ ವಿಶ್ವರೂಪ ದರ್ಶನ, ಇಮ್ಯಾಜಿನರಿ ಪೇಂಟಿಂಗ್ಸ್ ಆರ್ ದೇರ್ ಬೈ ದ ರೈಟರ್, ಆಸ್ ಶೋನ್ ಇನ್ ದ ಫಿಲ್ಮ್ಸ್ by imagination of the director to his limited level, as our Gurudev was talking. All these photographs or paintings or write-ups, the figures, the drawings are shown with the makeup in the film. Everything is bogus. Our Gurudev said. ಇದು ಮನುಷ್ಯನ ಕಲ್ಪನಾ ವಿಲಾಸ. ಆಯಾ ಮನುಷ್ಯ ಒಬ್ಬ ಬರಿತಕ್ಕಂಥವನು, ಚಿತ್ರ ಬಿಡಿಸ್ತಕ್ಕಂಥವನು ತನ್ನ ಮನಸ್ಸಿಗೆ ತಕ್ಕ ಹಾಗೆ ಚಿತ್ರ ಬಿಡಿಸ್ತಾ ಇದ್ದ. ಭಗವಂತನ ವಿರಾಟ್ ರೂಪ ಹೀಗೆ, ಆತನ ಕಲ್ಪನೆ ಅಷ್ಟೇ. ಅದು ನಮಗೆ ಅರ್ಥ ಆಗಲ್ಲ, ಆತನಿಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ. ಯಾಕಂದ್ರೆ ವಿ ಹ್ಯಾವ್ ಲಿಮಿಟೆಡ್ ಕಾನ್ಶಿಯಸ್ನೆಸ್. ನಮ್ಮ ಈ ಬುದ್ಧಿಶಕ್ತಿ ಎಷ್ಟು ಕಡಿಮೆ ಅಂದ್ರೆ ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಮೇಲೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದು ಯಾವಾಗ ಅರ್ಥ ಆಗಬಹುದು? ಜ್ಞಾನ ಬಂದಾಗ ಅರ್ಥ ಆಗುತ್ತೆ. ಗುರುದೇವ್ ಇಷ್ಟು ಸೇರಿ ವಿರಾಟ್ ರೂಪ ದರ್ಶನ ಇದೆಯಲ್ಲ, ಇದನ್ನು ನಾವು ಸಾಂಕೇತಿಕವಾಗಿ ನೀವು ತಗೊಳ್ಬೇಕು. ನೀವು ಮನಸ್ಸಿನಿಂದ ಹೀಗಿದಾನ ಭಗವಂತ, ಹಾಗಿದ್ನ ಭಗವಂತ ಅಂತ ಯೋಚನೆ ಮಾಡಿದ್ರೆ ನಿಲ್ಕಲ್ಲ. ಆಲ್ ದಟ್ ವಿ ಹ್ಯಾಡ್ ರಿಮೆಂಬರ್, ಟೇಕ್ ದ ಕೋರ್ ಮೀನಿಂಗ್ ಆಫ್ ವಿಶ್ವರೂಪ ದರ್ಶನ. ಈ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಾನೇ ಎಲ್ಲ. ಅದಕ್ಕೆ ನಮ್ಮ ಗುರುದೇವರಾದ್ರೆ ಬಹಳ ಹೇಳ್ತಾ ಇದ್ರು, ಮೈ ಸಬ್ ಕುಚ್ ಹೂ ಅಂತ ಭಗವಂತ ಹೇಳ್ದ ಬನ್ಸಿಲಾಲ್ ಶರ್ಮಾ ಅವರಿಗೆ ಅಂತ ಗುರುದೇವರು ಬರೀತಾರೆ. ಬನ್ಸಿಲಾಲ್ ಶರ್ಮಾ ಅವರಿಗೆ ಕನಸಿನಲ್ಲಿ ಬಂದು ಭಗವಂತ ಹೇಳ್ಬಿಟ್ಟ. ಅದನ್ನ ನನ್ನ ಎದುರಿಗೆ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಮೈ ಸಬ್ ಕುಚ್ ಹೂ ತೂ ಕುಚ್ ಭಿ ನಹಿ ಅಂತ ಶರ್ಮಾ ಅವರಿಗೆ ಭಗವಂತ ಕನಸಿನಲ್ಲಿ ಹೇಳ್ದ ಅಂತ ಸತ್ಯಾನ್ವೇಷಣೆ ಇದೆಯಲ್ಲ, ವಿಜ್ಞಾನಿ ಸತ್ಯಾನ್ವೇಷಣೆ ಕೊನೆ ಉಪಸಂಹಾರದಲ್ಲಿ ಬರುತ್ತೆ. In the epilogue of Scientist Search for Truth, Gurudev mentions the example of Bansilal Sharma, where the Sharma says, Lord came in his vision, dream and said, Mai sab kuch hu, tu kuch bhi nahi. ಅದು ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲವೂ ಅರ್ಥ ಆಗುತ್ತೆ. I am everything, you are nothing. The entire 10th and 11th chapter, the core meaning is that only. Lord is everything and we are nothing. Same first mantra, first ruk of Isha Vasyopanishad says the same thing. First charana of the first mantra refers to the same thing. Earlier, Lord has already mentioned one point. We tend to forget Bhagavad Gita. ಅದೇ ನಮ್ಮ ಗುರುಗಳು ಹೇಳ್ತಾ ಇದ್ವಿ, ಕೆಲವು ಇಂಪಾರ್ಟೆಂಟ್ ಫ್ರೇಸಸ್ he used to hammer into our head. Important phrases repeatedly so that we should remember that ಅಂತ. ಅವಾಗ ಗುರುಗಳು ಭಗವದ್ಗೀತೆ ಪೂರ್ತಿ ಶ್ಲೋಕ ಅಲ್ಲ, ಒಂದು ಶ್ಲೋಕದ ಅರ್ಥಭಾಗ ಹೇಳ್ಬಿಡೋರು, ಯಾವಾಗಲೂ ರಿಪೀಟ್ ಮಾಡ್ಬಿಡೋರು. ಒಂದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇತ್ತು, ಏನು, ಮಾಮನುಸ್ಮರ ಯುದ್ಧಚ. ಭಗವಂತ ಹೇಳ್ಬಿಟ್ಟಿದ್ದಾನೆ ಅರ್ಜುನನಿಗೆ, ನೀನ್ ನನ್ನನ್ನ ನೆನಪು ಮಾಡ್ಕೋ, ನನ್ನನ್ನ ಯಾವಾಗಲೂ ಸ್ಮರಿಸೋ, ನೀನ್ ನನ್ನನ್ನ ಸೇವಿಸ್ತಾ ಇರೋ, ನನ್ನ ಭಜನೆಯಲ್ಲಿರೋ, ನನ್ನನ್ನ ಯಾವಾಗಲೂ ಜಪ ಮಾಡ್ತಾ ಇರೋ, ನನ್ನ ಅನುಷ್ಠಾನ ಮಾಡ್ತಾ ಇರೋ, ನಿನ್ನ ಕೆಲಸ ನೀನ್ ಮಾಡು. ಯಾವ ಮುಂದೆ ಯೋಚನೆ, ಅದು ಒಳ್ಳೆನೋ ಕೆಟ್ಟ ಕೆಲಸನೋ ಅದಲ್ಲ, ನನ್ನನ್ನು ಇಟ್ಕೋ ಮನಸ್ಸಲ್ಲಿ ಸಾಕು. ನಾನ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಿನ್ ಪಾಡಿ ನಿನ್ ಕೆಲಸ ಮಾಡು ಅಂತ ಅರ್ಥ. ಯುದ್ಧವನ್ನ ಮಾಡು ಅಂದ್ರೆ ನಿನ್ನ ಕಾರ್ಯವನ್ನು ಮಾಡು. ಮಾ ಮನುಸ್ಮರ ಯುದ್ಧಚ ಅಂತ. ಅನದರ್ ಫ್ರೇಸ್ ಕಮ್ಸ್ ಇನ್ ದಿಸ್
Another phrase Gurudev used to be very fond of. In this chapter, later it comes, Nimitta matra bhava savyasachin. You become only, actually I am doing everything. You are not doing anything. ನೀನು ಬರೀ ನಿಮಿತ್ತ ಆಗ್ಬಿಡಪ್ಪ, ನೀನ್ ಏನು ಮಾಡಕ್ಕಾಗಲ್ಲ, ನೀನ್ ಏನು ಮಾಡ್ತಾ ಇಲ್ಲ. ನಿನ್ನ ಅಹಂಕಾರ ಇದೆಯಲ್ಲ ನಾನು ಅಂತ, ಅದು ಏನು ಮಾಡ್ತಾ ಇಲ್ಲ, ಬರೀ ಪ್ರತಿಷ್ಠೆ ಮಾಡ್ತಾ ಒಳಗಿಂದ ಮಾಡಿಸ್ತಾ ಇರೋ ನಾನು ಅಂತ ಭಗವಂತ ಹೇಳ್ತಾ. ಅಯ್ಯೋ ನಾನ್ ಮಾಡ್ಬೇಕಾಗಿತ್ತು, ನನ್ನ ಕೈಯಿಂದ ಈ ಕೆಲಸ ಆಗ್ಲಿಲ್ಲ. ಅಯ್ಯೋ ಇದು ನಾನು ಮೊನ್ನೆನೇ ಮಾಡ್ಬೇಕಾಗಿತ್ತು, ನಾಳೆ ಇದನ್ನ ನಾನು ಮಾಡ್ಲೇಬೇಕು, ಇನ್ನು 3 ತಿಂಗಳು ಇದನ್ನ ನಾನು ಮಾಡ್ಲೇಬೇಕು. ಇದು ಮನಸ್ಸು. ಸೊ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಎರಡೂ ಮನಸ್ಸೇ. ಅದು ಮಾಡ್ಬೇಕಾಗಿತ್ತು, ಅದು ಮಾಡ್ಲಿಲ್ಲ. ಮುಂದೆ ಇದನ್ನ ಮಾಡಬೇಕು, ಇದನ್ನ ಮಾಡ್ಲೇಬೇಕು. ಈ ರೀತಿ ನಮ್ಮ ತೊಳೆದಾಟ ಇರೋದ್ರಿಂದ ಏನಾಗತ್ತೆ ಅಂದ್ರೆ ನಾವೇನ್ ಮರೀತಾ ಇದ್ದೀವಿ? ಭಗವಂತ ಹೇಳಿದಾಗೆ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀನ್ ಏನೂ ಮಾಡ್ತಾ ಇಲ್ಲಪ್ಪ, ನೀನ್ ಕೇವಲ ನಿಮಿತ್ತ ಅಷ್ಟೇ. You're only symbolic representation. Your ego thinks that you are doing. Your ego thinks that you should have done it in different way. No. Whatever has happened according to my own prerana. That is why earlier also Lord said, one beautiful sentence Lord said, Vasudeva sarvamiti sa mahatma sa durlabha. So it is difficult to understand, he says. ಎಲ್ಲವೂ ಭಗವಂತ ಅನ್ನೋದು ಜ್ಞಾನಿಗಳನ್ನ ಬಿಟ್ಟರೆ ಯಾರಿಗೂ ಅರ್ಥ ಆಗಲ್ಲ. ಸೊ ಗುರು ಸಂಕಲ್ಪ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ